ಕಾಯಕದಲ್ಲಿ ನಿರತರಾಗಿ ಪ್ರಾಮಾಣಿಕತೆಯಿಂದ ಶ್ರಮಿಸಿದರೆ ಯಶಸ್ಸು ಶತಸಿದ್ಧ. ಶಿಕ್ಷಣ ಕ್ಷೇತ್ರದಲ್ಲಿ ಪ್ರಕೃತಿಯ ಮಡಿಲಿನ ವ್ಯವಸ್ಥೆಯಲ್ಲಿ ಕೊಪ್ಪಳ ಜಿಲ್ಲಾ, ಕೊಪ್ಪಳ ತಾಲೂಕು, ಇರ್ಕಲಗಡದ ಹೋಬಳಿ ವ್ಯಾಪ್ತಿಯಲ್ಲಿ ಶ್ರೀ ಈಶ್ವರ ಆಂಗ್ಲ ಮಾಧ್ಯಮ ಶಾಲೆ ವಿದ್ಯಾರ್ಥಿಗಳ ಶ್ರೇಯೋಭಿವೃದ್ಧಿಗೆ ನಿರಂತರ ಶ್ರಮಿಸುತ್ತಾ ಪರಿಸರ ವಾತಾವರಣದೊಂದಿಗೆ ಉತ್ತಮ ಗುಣಮಟ್ಟದ ಶಿಕ್ಷಣ ನೀಡುವಲ್ಲಿ ಈಶ್ವರ ಸಂಸ್ಥೆಯ ಸಂಸ್ಥಾಪಕ ನಾಗರಾಜ್ ಗುಡಿಯವರ ಪರಿಶ್ರಮ ದೊಡ್ಡದು. ಶಾಲೆಯು ಶಿಕ್ಷಣ ಕ್ಷೇತ್ರದಲ್ಲಿ ಹೊಸತನದ ಹೆಜ್ಜೆಯನ್ನು ಮೂಡಿಸಿ ಗುಣಮಟ್ಟದ ಶಿಕ್ಷಣ ನೀಡುವಲ್ಲಿ ಯಶಸ್ವಿಯಾಗಿದೆ. ಅನುಭವಿ ಶಿಕ್ಷಣ ತಜ್ಞರನ್ನು ಒಳಗೊಂಡ ಈ ಶಿಕ್ಷಣ ಸಂಸ್ಥೆ ಗುಣಮಟ್ಟದ ಶಿಕ್ಷಣ ನೀಡಲು ನಿರತವಾಗಿದೆ. ಗುಣಮಟ್ಟದ ಶಿಕ್ಷಣದ ಜೊತೆಗೆ ಶಿಕ್ಷಣ ಸಂಸ್ಥೆಗಳು ಮಾನವೀಯ ಮೌಲ್ಯಗಳನ್ನು ಕಲಿಸುತ್ತಿವೆ. ಹೌದು, ಶಾಲೆಯು ಶಿಕ್ಷಣದ ಜೊತೆಗೆ ಒಳ್ಳೆಯ ಸಂಸ್ಕಾರವನ್ನು ನೀಡುತ್ತಿದೆ. ಈಶ್ವರ ಶಾಲೆಯ ಮುಖ್ಯ ಉದ್ದೇಶವೇ ಗ್ರಾಮೀಣ ಭಾಗದ ಮಕ್ಕಳಿಗೆ ಶಿಕ್ಷಣವನ್ನು ನೀಡುವುದು. ಏಕೆಂದರೆ ಸಿಟಿಯಲ್ಲಿರುವ ಮಕ್ಕಳಿಗೆ ಸಾಕಷ್ಟು ಒಳ್ಳೆಯ ಶಾಲೆಗಳು ಸಿಗುತ್ತವೆ, ಆದರೆ ಗ್ರಾಮೀಣ ಪ್ರದೇಶದಲ್ಲಿರುವ ಮಕ್ಕಳು ಶಿಕ್ಷಣದಿಂದ ವಂಚಿತರಾಗಿರುತ್ತಾರೆ. ಹೀಗಾಗಿ ಗುಣಮಟ್ಟದ ಶಿಕ್ಷಣವನ್ನು, ದೇಹವನ್ನು ಹಾಗೂ ಕಲಿಕೆಯಲ್ಲಿ ಹಿಂದುಳಿದ ಮಕ್ಕಳಿಗೂ ಕೂಡ ವಿಶೇಷವಾದ ಕಾಳಜಿಯನ್ನು ವಹಿಸಿ ಅವರನ್ನು ಸುಂದರ ಶಿಲ್ಪಿಯನ್ನಾಗಿ ಮಾಡಿ ಅಂಥ ಮಕ್ಕಳನ್ನು ಉತ್ತಮ ಜ್ಞಾನಿಯನ್ನಾಗಿ ಮಾಡುವ ಗುರಿ, ಉದ್ದೇಶವನ್ನು ಈಶ್ವರ ಶಿಕ್ಷಣ ಸಂಸ್ಥೆ ಒಳಗೊಂಡಿದೆ. ಪರಿಸರ ಮಡಿಲಿನಲ್ಲಿ ಮಕ್ಕಳಿಗೆ ಪಾಠವನ್ನು ಮಾಡಲಾಗುತ್ತಿದೆ. ಪ್ರಮುಖವಾಗಿ ನರ್ಸರಿ, LKG, UKG ಹಾಗೂ 1ನೇ ತರಗತಿಯಿಂದ 5ನೇ ತರಗತಿಯವರೆಗೂ ಕನ್ನಡ ಹಾಗೂ 8ನೇ ತರಗತಿಯಿಂದ 10ನೇ ತರಗತಿಯವರೆಗೂ ಇಂಗ್ಲಿಷ್ ಮಾಧ್ಯಮದಲ್ಲಿ ಶಿಕ್ಷಣವನ್ನು ನೀಡಲಾಗುತ್ತಿದೆ. ಮಕ್ಕಳ ಭವಿಷ್ಯಕ್ಕಾಗಿ ಅನುಭವಿ ಶಿಕ್ಷಕರಿಂದ ಉತ್ತಮ ಶಿಕ್ಷಣ ನೀಡುತ್ತಿದ್ದಾರೆ. ವಿದ್ಯಾರ್ಥಿಗಳಿಗೆ ಕ್ರೀಡೆಯಲ್ಲಿ ತರಬೇತಿ ನೀಡಿ ವಿದ್ಯಾರ್ಥಿಗಳ ಸರ್ವತೋಮುಖ ಬೆಳವಣಿಗೆ ಈ ಶಾಲೆಗೆ ಶಿಕ್ಷಕರು ಹಾಗೂ ಸಂಸ್ಥೆಯ ಸಂಸ್ಥಾಪಕ ನಾಗರಾಜ್ ಗುಡಿ ಪ್ರಮುಖ ಪಾತ್ರ ವಹಿಸುತ್ತಿದ್ದಾರೆ. ಶಾಲೆಗೆ ಸುಂದರ ಕಟ್ಟಡ, ಆಟದ ಮೈದಾನ, ವಿದ್ಯಾರ್ಥಿಗಳಿಗೆ ಉತ್ತಮ ಹಾಸನ ವ್ಯವಸ್ಥೆ, ಗ್ರಂಥಾಲಯ, ಶುದ್ಧ ಕುಡಿಯುವ ನೀರಿನ ವ್ಯವಸ್ಥೆ ಹಾಗೂ ಶಾಲಾ ವಾಹನ ಒಳಗೊಂಡಿದೆ. ಸುತ್ತಮುತ್ತಲಿನ ಗ್ರಾಮೀಣ ಪ್ರದೇಶದ ಮಕ್ಕಳಿಗೆ ಶಿಕ್ಷಣ ಪಡೆಯುವವರೆಗೂ ಮಾದರಿಯಾಗಿದೆ. ನವೋದಯ, ಕಿತ್ತೂರು, ಸೈನಿಕ, ಮುರಾರ್ಜಿ ಆದರ್ಶ ಕೋಚಿಂಗ್ ಕ್ಲಾಸ್ ಕೂಡ ನಡೆಯುತ್ತದೆ. 3, 4 ಮತ್ತು 5ನೇ ತರಗತಿಯ ವಿದ್ಯಾರ್ಥಿಗಳಿಗೆ ನವೋದಯ, ಮುರಾರ್ಜಿ ದೇಸಾಯಿ ಆದರ್ಶ ವಿದ್ಯಾಲಯ, ಸೈನಿಕ, ಕಿತ್ತೂರು ಚೆನ್ನಮ್ಮ, ಮುದ್ದೇನಹಳ್ಳಿ ವಸತಿ ಶಾಲೆಗಳಿಗೆ ಪ್ರವೇಶ ಪರೀಕ್ಷೆ ಪೂರ್ವ ತರಬೇತಿ ಕೇಂದ್ರ. ಇರ್ಕಲಗಡ 1ರಿಂದ 10ನೇ ತರಗತಿಯ ವಿದ್ಯಾರ್ಥಿಗಳಿಗೆ ಏಪ್ರಿಲ್ 1ರಿಂದ ಬೇಸಿಗೆ ತರಬೇತಿ, ವಾಹನ ಸೌಲಭ್ಯವಿರುತ್ತದೆ. ಶಿಬಿರ ಪ್ರಾರಂಭವಾಗಲಿದ್ದು ಇಂಗ್ಲಿಷ್ ಗ್ರಾಮರ್, ಗಣಿತ, ವಿಜ್ಞಾನ ಜೊತೆಗೆ ಕನ್ನಡ ವ್ಯಾಕರಣ ವಿಶೇಷವಾದ ತರಬೇತಿಯನ್ನು ನುರಿತ ಬೋಧಕರಿಂದ ನೀಡಲಾಗುವುದು. ಪ್ರವೇಶ ಪ್ರಾರಂಭ. ಹೆಚ್ಚಿನ ಮಾಹಿತಿಗಾಗಿ ಸಂಚಾಲಕರು ಶ್ರೀ ನಾಗರಾಜ್ ಆರ್ ಗುಡಿ, ಮೊಬೈಲ್ ಸಂಖ್ಯೆ 9731302740 ಅಥವಾ 9731072740. My school is the temple of knowledge. The name of my school is Shri Ishwar English Medium Higher Primary School, Irkalgada. It is one of the best school in my village. My school is famous for sports, education and other co-curricular activities. I proud of my school that it not only forwards quality but offers all other facilities. I love my school very much. Thanks. My school is the temple of knowledge. The name of my school is Shri Ishwar English Medium Higher Primary School, Irkalgada. It is one of the best school in Irkalgada. My school building is very spacious and beautiful. It is L-shaped. The colorful gate in my school welcomes us daily. There are 20 classrooms in my school. Thanks. I am Spurti, 8th standard. I study from 5th standard. I have a good knowledge education. Our school teachers are teaching well. They solved in your problems any.
syllabus of good administration, drinking water, library of school, sports ground and competitive books. ನನ್ನ ಹೆಸರು ಆರಾಧ್ಯ. ನಾನು ಶ್ರೀಶ್ವರ ಆಂಗ್ಲ ಮಾಧ್ಯಮ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಓದುತ್ತಿದ್ದೇನೆ. ನಾನು ಈಗ ನನ್ನ ಶಾಲೆಯ ಬಗ್ಗೆ ಮಾತನಾಡುತ್ತಿದ್ದೆ. ನನ್ನ ಶಾಲೆಯು ಬಹಳ ಸುಂದರವಾದ ಕಟ್ಟಡಗಳನ್ನು ಹೊಂದಿದೆ. ನಾನು ನನ್ನ ಶಾಲೆಯಲ್ಲಿ 4ನೇ ತರಗತಿ ಓದುತ್ತಿದ್ದೇನೆ. ನನ್ನ ಶಾಲೆಯ ತರಗತಿ ಕೊಠಡಿಗಳು ತುಂಬ ಸುಂದರವಾಗಿವೆ. ನಮ್ಮ ಶಾಲೆಯು ನಮ್ಮ ನಗರದಲ್ಲಿ ಉತ್ತಮ ಶಾಲೆಯಾಗಿದೆ. ನಮ್ಮ ಶಾಲೆಯಲ್ಲಿ ದೊಡ್ಡ ಆಟದ ಮೈದಾನವಿದೆ. ನಮ್ಮ ಶಾಲೆಯಲ್ಲಿ ಉತ್ತಮ ಗ್ರಂಥಾಲಯವಿದೆ. ನಮ್ಮ ಶಾಲೆಯ ಶಿಕ್ಷಕರು ಉತ್ತಮ ರೀತಿಯಲ್ಲಿ ಬೋಧಿಸುತ್ತಾರೆ. ನಮ್ಮ ಶಾಲೆಯಲ್ಲಿ ಉತ್ತಮ ರೀತಿಯ ನಡತೆ, ನೀತಿ ಮತ್ತು ಶುಚಿತ್ವವನ್ನು ಕಲಿಸುತ್ತಾರೆ. ನಾನು ನನ್ನ ಶಾಲೆಯನ್ನು ಪ್ರೀತಿಸುತ್ತೇನೆ. My name is Veda. I am studying in 4th standard. My topic name is my school. The name of my school is Srishwara English Medium Higher Primary School, Irkalgada. It is one of the best school in my village. The school buildings is big and beautiful. They are above 15 classrooms in my school. ಇದು ಬಾಪೂಜಿ ಬೆಳಗಿದ ಭಾರತ, ನವ ಕಾವೇರಿ ಹರಿಯುವ ಭಾರತ, ನವ ಕರುನಾಡು ಮೆರೆದಿದೆ ನೋಡು ಬಾ, ಜಯ ಜಯವಾಗಲೆಂದು ನಾವು ಆಡುವ. ಇದು ಬಾಪೂಜಿ ಬೆಳಗಿದ ಭಾರತ, ನದಿ ಕಾವೇರಿ ಹರಿಯುವ ಭಾರತ, ನದಿ ಕರುನಾಡು ಮೆರೆದಿದೆ ನೋಡು ಬಾ, ಜಯ ಜಯವಾಗಲೆಂದು ನಾವು ಆಡುವ. ಬೇಲೂರಿನ ಗುಡಿ ಗೋಪುರದಿಂದ, ವಿನ್ಯ ಹಿಮಾಚಲಗಿರಿಯಿಂದ, ಅಂದ ಚಂದದ ಸುಂದರ ಭಾರತ, ನವ ಕಾವೇರಿ ಹರಿಯುವ ಭಾರತ, ನವ ಕರುನಾಡು ಮೆರೆದಿದೆ ನೋಡು ಬಾ, ಜಯ ಜಯವಾಗಲೆಂದು ನಾವು ಆಡುವ. ಐದು ಬೆರಳು ಕೂಡಿ ಒಂದು ಮುಷ್ಟಿಯು, ಹಲವು ಮಂದಿ ಸೇರಿ ಸಮಷ್ಟಿಯು. 5 ಬೆರಳು ಕೂಡಿ ಒಂದು ಮುಷ್ಟಿಯು, ಹಲವು ಮಂದಿ ಸೇರಿ ಸಮಷ್ಟಿಯು. ಬೇರೆ ಬೇರೆ ಒಕ್ಕಲು ಒಂದೇ ತಾಯಿ ಮಕ್ಕಳು, ಬೇರೆ ಬೇರೆ ಒಕ್ಕಲು ಒಂದೇ ತಾಯಿ ಮಕ್ಕಳು, ಕೂಡಿ ಹಾಡಿದಾಗ ಗೆಲವು ಗೀತೆಗೆ, ಭರತ ಮಾತೆಗೆ ಮೊಳಗಿ ಹಾಡಿದಾಗ ಗೆಲವು ಗೀತೆಗೆ, ಭರತ ಮಾತೆಗೆ ಮೊಳಗಲಿ ಮೊಳಗಲಿ ನಾಡಗೀತವು, ಮೂಡಲಿ ಮೂಡಲಿ ಸುಪ್ರಭಾತವು. ಮೊಳಗಲಿ ನಾಡಗೀತವು, ಮೂಡಲಿ ಮೂಡಲಿ ಸುಪ್ರಭಾತವು. ಹಿಮಾಲಯದ ನೆತ್ತಿಯಲ್ಲಿ, ಕಾಶ್ಮೀರದ ಭಿತ್ತಿಯಲ್ಲಿ, ಅಸ್ಸಾಮಿನ ಕಾಡಿನಲ್ಲಿ, 5 ನದಿಯ ನಾಡಿನಲ್ಲಿ. ಹಿಮಾಲಯದ ನೆತ್ತಿಯಲ್ಲಿ, ಕಾಶ್ಮೀರದ ಭಿತ್ತಿಯಲ್ಲಿ, ಅಸ್ಸಾಮಿನ ಕಾಡಿನಲ್ಲಿ, 5 ನದಿಯ ನಾಡಿನಲ್ಲಿ. ಹೊತ್ತಿರುವ ಬೆಂಕಿಯಾರಿ ತಣ್ಣಗಾಗಲಿ, ಬೆಳೆದು ಹಚ್ಚ ಹಸಿರು ತೂಗಲಿ. ಹೊತ್ತಿಯುರಿವ ಬೆಂಕಿಯಾರಿ ತಣ್ಣಗಾಗಲಿ, ಬಂಜರಲ್ಲಿ ಬೆಳೆದು ಹಚ್ಚ ಹಸಿರು ತೂಗಲಿ. ಗಂಗೆ ತಂಗಿ ಕಾವೇರಿಯು ತಬ್ಬಿಕೊಳ್ಳಲಿ, ಗಂಗೆ ತಂಗಿ ಕಾವೇರಿಯು ತಬ್ಬಿಕೊಳ್ಳಲಿ. ಮೊಳಗಲಿ ಮೊಳಗಲಿ ನಾಡಗೀತವು, ಮೂಡಲಿ ಮೂಡಲಿ ಸುಪ್ರಭಾತವು. ಮೊಳಗಲಿ ಮೊಳಗಲಿ ವಿಶ್ವವಿನೂತನ ವಿದ್ಯಾಚೇತನ ಸರ್ವಹೃದಯ ಸಂಸ್ಕಾರಿ ಜಯ ಭಾರತಿ. ವಿಶ್ವವಿನೂತನ ವಿದ್ಯಾಚೇತನ ಸರ್ವಹೃದಯ ಸಂಸ್ಕಾರಿ ಜಯ ಭಾರತಿ. ಕರುನಾಡ ಸರಸ್ವತಿ ಗುಡಿ ಗೋಪುರ ಸುರ ಶಿಲ್ಪ ಕಲಾಕೃತಿ, ಕೃಷ್ಣೆ ತುಂಗೆ ಕಾವೇರಿ ಪವಿತ್ರಿತ ಕ್ಷೇತ್ರ ಮನೋಹಾರಿ. ವಿಶ್ವ ವಿನೂತನ ವಿದ್ಯಾಚೇತನ ಸರ್ವಹೃದಯ ಸಂಸ್ಕಾರಿ ಜಯ ಭಾರತಿ. ಗಂಗ ಕದಂಬ ರಾಷ್ಟ್ರಕೂಟ ಬಲ ಚಾಲುಕ್ಯ ಹೊಯ್ಸಳ ಬಲ್ಲಾಳ. ಗಂಗ ಕದಂಬ ರಾಷ್ಟ್ರಕೂಟ ಬಲ ಚಾಲುಕ್ಯ ಹೊಯ್ಸಳ ಬಲ್ಲಾಳ. ಹಕ್ಕ ಬುಕ್ಕ ಪುಲಕೇಶ ವಿಕ್ರಮರ ಚೆನ್ನಮ್ಮಾಜಿಯ ವೀರಶ್ರೀ. ವಿಶ್ವ ವಿನೂತನ ವಿದ್ಯಾಚೇತನ ಸರ್ವಹೃದಯ ಸಂಸ್ಕಾರಿ